ಜಿರಳೆಯನ್ನ ಪ್ರತಿಭಟನೆಯಲ್ಲಿ ಕಾಕ್ರೋಚ್ ಸದ್ದು ಮಾಡಿದೆ. ಕಾಕ್ರೋಚ್ ಟಿ ಶರ್ಟ್ ಅನ್ನ ಧರಿಸಿ ಎನ್ಎಸ್ಯುಎ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿರಳೆ ಮುಖವಾಡವನ್ನ ಧರಿಸೋದಕ್ಕೆ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ. ಆದರೂ ಭಾಷಣದ ವೇಳೆ ಮುಖವಾಡವನ್ನ ಧರಿಸಿಕೊಂಡು ಆಕ್ರೋಶ ಹೊರ ಹಾಕಿದ್ದಾರೆ ಪ್ರತಿಭಟನಾಕಾರರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ನಡೆದಂತಹ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ಆಕ್ರೋಶ ಹೊರ ಹಾಕಿದ್ದಾರೆ. ಕಾಕ್ರೋಚ್ನ ಟಿ ಶರ್ಟ್ ಅನ್ನ ಧರಿಸಿ ಎನ್ಎಸ್ಯುಐ ಪ್ರತಿಭಟನೆ ಮಾಡಿರೋದು. ಅದೊಂದು ಕಡೆ ಈ ಜಿರಳೆ ಮುಖವಾಡವನ್ನು ಧರಿಸೋದಕ್ಕೆ ಪೊಲೀಸರು ಅನುಮತಿ ನೀಡಿರಲಿಲ್ಲ. ಆದರೂ ಕೂಡ ಭಾಷಣದ ಸಂದರ್ಭದಲ್ಲಿ ಆ ಒಂದಷ್ಟು ಜಿರಳೆ ಹವಾ ಅಲ್ಲಿ ಸೃಷ್ಟಿಯಾಗಿದೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲೇನು ಕಾಕ್ರೋಚ್ ಪಾರ್ಟಿಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಎನ್ಎಸ್ಯುಎನ ಪ್ರತಿಭಟನೆಯಲ್ಲಿ ಈ ಕಾಕ್ರೋಚ್ನ ವಿಚಾರ ಸದ್ದು ಮಾಡಿದೆ. ವೈದ್ಯಕೀಯ ಶಿಕ್ಷಣ ಕಲಿಸುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ, ಚೆಲ್ಲಾಟ ಮಾಡ್ತಿರೋ ನರೇಂದ್ರ ಮೋದಿಗೆ ಹೇಳಿ, ವಿದ್ಯಾರ್ಥಿಗಳ ಮಾಡಲು ಚೆಲ್ಲಾಟ ಮಾಡ್ತಿರೋ ಅಮಿತ್ ಶಾಗೆ ಹೇಳಿ, ವಿದ್ಯಾರ್ಥಿಗಳ ಮಾಡಲು ಆಡುತ್ತಿರುವ ಶಿಕ್ಷಣ ಸಚಿವ